ಬರಬೇಡಿ 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 ಅಂತೀವಿ, ಅವರು ನಾನು ಬಂದೇ ಬರ್ತೀನಿ ಅಂತ ಬರ್ತಾರೆ. ಯಾರು ಅಂದರೆ ಹಣ ಬಂದ ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಲಾಗ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಈ ಲಾಗ್ ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ. ಆಲ್ರೆಡಿ ನೀವು ತಮ್ಮನೇಲೆಲ್ಲ ನೋಡಿರ್ತೀರಾ. ಸೊ ನಾನು ಶಾಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಬಳ್ಳಾರಿಗೆ ಹೋದ್ವಿ. ಅಲ್ಲೇ ಸ್ಯಾರಿ ತೊಗೊಂಬರೋಣ. ನೀನು ತಿನ್ನೋದೇ ಹಾಕ್ತೀನಿ, ಹೆಂಗೆ ತಿಂತೀರಿ ಅಂತ. ನಾನು ವೀರು ಟಿಫನ್ ಎಲ್ಲ ಮಾಡಿಕೊಂಡು ಸ್ಯಾರಿ ಸೆಲೆಕ್ಷನ್ ಅಂತ ಶಾಪಿಗೆ ಹೋದ್ವಿ. ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಜನಗಳಿದ್ರು. ಯಾಕಂದರೆ ಒಂದೇ ವಾರ ಇತ್ತು ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಮುಂಚೆ ತೊಗೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ, ಆಮೇಲೆ ಫುಲ್ ಗಲಾಟೆ ಇರುತ್ತೆ ಅಂದ್ಬಿಟ್ಟೆ ನಾವು ಒಂದು ವಾರ ಮುಂಚೆನೇ ಹೋಗಿದ್ವಿ. ಸೆಲೆಕ್ಷನ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಚಿಕ್ಕ ಮನೆ ಆಗುತ್ತೆ. ಸೊ ಇಲ್ಲಿರೋ ಕಾರ್ಡ್ ತೆಗೆದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ, ಇಲ್ಲಿರೋ ಟೇಬಲ್ ತೆಗೆದೆಲ್ಲ ಹಾಕಿದ್ದೀನಿ. ನಾನು ಪ್ರತಿ ವರ್ಷ ಇಲ್ಲೇ ಕೂರಿಸೋದು, ಹಾಗಾಗಿ ಇಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಾದರೂ ಅಥವಾ ಇಲ್ಲಾದರೂ ಇಲ್ಲೇ ಯಾವಾಗಲೂ ಕೂರಿಸೋದು, ಹಾಗಾಗಿ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಹಾಕಿದ್ದೀನಿ, ಕರ್ಟನ್ ಹಾಕಿದ್ದೀನಿ. ಸೊ ಇದ್ರ ಸೆಂಟ್ರಲ್ಲಿ ಕೂರಿಸೋಣ ಅಂತ. ಬಟ್ ಮಳೆ ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಅದು ಈ ರೀತಿ ಕಾಣಿಸ್ತಾ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಟೇಬಲ್ ಬರುತ್ತೆ, ಆ್ಯಂಡ್ ಇಲ್ಲೇ ಡೋರ್ ಇರೋದು, ಟೇಬಲ್ ಬರುತ್ತೆ. ಇಲ್ಲಿ ಪಕ್ಕದಲ್ಲೇ ದೇವ್ರ ಮನೆ ಇರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ನನಗೆ ಈ ಥರ ರಿಯಲ್ ಫ್ಲವರಲ್ಲಿ ಮಾಡಬೇಕಂತ ಆಸೆ ಇದೆ. ನೋಡೋಣ, ಅದು ಒಂದು ಸರಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಅರ್ಜೆಂಟಲ್ಲಿ ಬ್ಯಾಕ್ಗ್ರೌಂಡು ಕರ್ಟನ್ ಹಾಕಿ ಮಾಡ್ತಾ ಇರೋವಂಥದ್ದು. ಆ ಕರ್ಟನ್ ಚೂರು ಕೆಳಗೆ ಬಂದಿದ್ರೆ ಚೆನ್ನಾಗಿತ್ತು, ಬಟ್ ಇಷ್ಟಕ್ಕೆ ಇದೆ, ಮ್ಯಾನೇಜ್ ಆಗುತ್ತೆ, ಕಾಣಿಸಲ್ಲ. ಟೇಬಲ್ ಇದೆಯಲ್ಲ, ಹಾಗಾಗಿ ಏನೂ ಅನಿಸಲ್ಲ. ಇಷ್ಟು ಕಾಣಿಸುತ್ತೆ ಬ್ಯಾಕ್ಗ್ರೌಂಡು. ಸೊ ಮಳೆ ಸ್ವಲ್ಪ ಆ ಕಡೆ ಈ ಕಡೆ ಹೊಡೆದಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಹೇಳಿದೆ ಮಳೆ ಹೊಡೆಯೋರಿಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಹೊಡೀರಿ ಅಂತ. ಬಟ್ ಅವರು ಕ್ರಾಸಲ್ಲಿ ಹೊಡೆದಿದ್ದಾರೆ. ಇಲ್ಲ ಕರೆಕ್ಟ್ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಕಾಣಿಸ್ತಿದೆ. ಇದನ್ನೇ ಸ್ವಲ್ಪ ಸರಿ ಮಾಡಿಬಿಟ್ಟು ನೋಡೋಣ. ಹೋಗಿದ್ವಿ, ಬಾಳೆಕಂಬ ಅದಿರಲಿಲ್ಲ, ಹಾಗೆ ತೊಗೊಂಡು ಬಂದ್ವಿ. ಹೂವು ಮತ್ತು ಬಾಳೆಹಣ್ಣು ಇಲ್ಲೇ ಬೆಳಗ್ಗೆ ಸಿಗುತ್ತೆ, ಹೇಳೋಕ್ಕಾಗಲ್ಲ. ಮತ್ತು ಬೆಳಗ್ಗೆ ಪೂಜೆ ಅಷ್ಟೇ ಸಿಗ್ಬೋದು, ಇಲ್ಲ ಅಂತಂದ್ಬಿಟ್ಟು ಬಳೆ ಹಾರ ಇದೆ. ಆದರೂ ಮತ್ತೆ ಹೆಂಗಾರ ಇಲ್ಲಿ ಅಂದ್ಬಿಟ್ಟು ಗ್ರೀನ್ ಬಳೆ ತೊಗೊಂಬಂದೆ ನಾನು ಲಕ್ಷ್ಮಿಗೆ. ಇಷ್ಟು ಹೊರಗಡೆ ಹೋಗಿ ಬಂದು ತೊಗೊಂಡು ಬಂದ್ವಿ. ನನಗೆ ಈ ಬಾಳೆಕಂಬ ಚೆನ್ನಾಗೇ ಸಿಗಲಿಲ್ಲ, ಎಲ್ಲ ಲೇಟ್ ಆಗಿರೋದ್ರಿಂದ ಎಲ್ಲ ಆರಿಸ್ಬಿಟ್ಬಿಟ್ಟಿದ್ರು. ಹಾಗಾಗಿ ಇರೋದ್ರಲ್ಲೇ ತೊಗೊಂಬಂದೆ. ಇಷ್ಟಕ್ಕೆ 60 ರೂಪಾಯಿನ 50 ರೂಪಾಯಿ ಹೇಳಿದರು. ಇನ್ನು ಹೂವು ಅಂತೂ ಕೇಳಬೇಕಾ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಇಷ್ಟು ಮಾಡಿ ಹೋಗಿದ್ದೀನಿ. ಈಗ ಇನ್ನೇನಿದೆ ನೆಕ್ಸ್ಟ್ ಇದಕ್ಕೆಲ್ಲ ಸ್ವಲ್ಪ ಇವಾಗ ಎಲ್ಲ ನಾವು ಜೋಡಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಲಕ್ಷ್ಮಿಗೆ ತರಿಸಿದ್ದೆ ಎಲ್ಲ ನೀವು ನೋಡಿರ್ತೀರ. ಸೊ ಇದರಲ್ಲಿ ಎಲ್ಲ ಇದೆ, ಚಕ್ರ, ಗೋಮತಿ ಚಕ್ರ, ಪಾದುಕೆ ಮತ್ತು ಲಕ್ಷ್ಮಿ ವಾಹನ. ಇದು ಬಳೆ ಇದೆ, ಹಾಗೆ ಹೆಂಗಾರಾಗಲಿ ಅಂದ್ಬಿಟ್ಟು ಮತ್ತು ನಾನು ಇನ್ನೊಂದು ಜೊತೆ ಗ್ರೀನ್ ಬಳೆ ತೊಗೊಂಬಂದೆ. ಸೊ ಇದೆಲ್ಲನೂ ಒಂದು ಕಡೆ ಇಟ್ಬಿಟ್ರೆ ನನಗೆ ಬೆಳಗ್ಗೆ ಬೇಗ ಈಸಿಯಾಗಿ ಪಟಾಫಟ್ ಅಂತ ಕೆಲಸ ಮಾಡ್ಕೋಬೋದು. ಸೊ ಇಷ್ಟು ಮಾಡಿ ಹೋಗಿದ್ದೀನಿ. ಇನ್ನು ಏನು ಡೆಕೋರೇಷನ್ ಮಾಡಿಲ್ಲ, ಮಾಡಬೇಕೀಗ. ಸೊ ಲೇಟಾಗಿ ಹೋಗ್ಬಿಟ್ರೆ ನಮಗೆ ಅವು ಹೂವೂ ಸಿಗೋಲ್ಲ ಅಂತಂದ್ಬಿಟ್ಟು ನಾವೀಗ 9 ಗಂಟೆಗೆ ಹೋಗಿ ಬಂದ್ವಿ. ಸೊ ಎಲ್ಲನೂ ಬೆಳಗ್ಗೆ ಹೋಗೋಕ್ಕಾಗಲ್ಲ ಪೂಜೆಗೆ, ಎದ್ದು ಹೋಗಂದ್ರೂ ಹೋಗಲ್ಲ. ಹಾಗಾಗಿ ಇವಾಗೆ ತಂದಿಟ್ಕೊಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗೇ ಹೋಗಿ ತೊಗೊಂಬಂದೆ. ಕಾಯಿನ್ಸ್ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಇನ್ನು ಈ ಪೂಜೆ ಸಾಮಾನೆಲ್ಲ ಸ್ವಲ್ಪ ತೊಳಿಬೇಕು. ಬೆಳ್ಳಿ ಸಾಮಾನು ಮುಂಚೆನೇ ತೊಳೆದಿಟ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಬಾಕ್ಸಲ್ಲಿ ಅಕ್ಕಿ ತುಂಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಮೆಸ್ಸಿ ಆಗಿಬಿಟ್ಟಿದೆ ಮನೆ ಅಂತೂ. ಬಾಳೆ ಎಲೆ ಎಲ್ಲ ಹಾಕಿದ್ದೀನಿ ಬೆಳಗ್ಗೆನೆ. ಸೊ ಇದೊಂಥರ ಆಗ್ಬಿಟ್ಟಿದೆ. ಇದಕ್ಕೆ ನೀಟಾಗಿ ಕುಂಕುಮ ಹಚ್ಚಬೇಕು. ಬೆಳಗ್ಗೆ ಸ್ನಾನ ಮಾಡಿದಾಗ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈ ಥರ ಕಳ್ಸಕ್ಕೆ ಕೂರಿಸೋದು. ಎಲ್ಲರ ಮನೆಯಲ್ಲೂ ಹಬ್ಬ ಅಂದರೆ ಎಲ್ಲರೂ ಸೇರಿಕೊಂಡು ಎಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಅದೇನೋ ಗೊತ್ತಿಲ್ಲ. ಪ್ರತಿ ಸಾರಿ ನಾನು ಹೆಲ್ಪ್ ಮಾಡು ಅಂತ ಸಿಕ್ಕಾಪಟ್ಟೆ ಗೋಗರ್ದ ಮೇಲೆ ಮಾಡಲೋ ಬೇಡೋ ಅನ್ನಂಗೆ ವೀರು ಬಂದು ಸ್ವಲ್ಪ ಮಾಡಿ ಹೋಗ್ತಾರೆ. ನಾನು ಮಾಡಿದೆ ಅಂತಂದ್ಬಿಟ್ಟು ತಿರ್ಗಿ ದಿನ ಫ್ರೆಂಡ್ಸ್ ಯಾರು ಕಾಲ್ ಮಾಡಿದಾಗ ನಾನೇ ಮಾಡಿದ್ದು ಅಂತ ಎಲ್ರಿಗೂ ಹೇಳ್ಕೊಂಬರ್ತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಆದಷ್ಟು ಮಾಡ್ತೀನಿ. ಈ ಥರ ಮಾಡಿದ್ದೀನಿ. ಸ್ವಲ್ಪ ಯಾಕೋ ಕ್ರಾಸ್ ಆಯಿತು ಅಂತ ಅನಿಸುತ್ತೆ. ಬಟ್ ಈ ಬ್ಯಾಕ್ಗ್ರೌಂಡ್ಗೆ ಆ ಸ್ಯಾರಿ ಕಲರ್ಗೆ ಸಖತ್ತಾಗಿ ಕಾಣಿಸ್ತಿದೆ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಯಾಕೋ ಮೇಲ್ಗಡೆ ಆಯಿತು ಅಂತ ಅನಿಸುತ್ತೆ. ಬಟ್ ಇವಾಗ ಹಾಕ್ಬಿಟ್ಟಿದ್ದೀವಿ, ಸರಿ ಮಾಡೋಕ್ಕೆ ಬರಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಇಷ್ಟು ದೀಪಕ್ಕೂ ಎಲ್ಲ ಬತ್ತಿ ಹಾಕ್ಕೊಂಡೆ. ಬೆಳಗ್ಗೆ
ಇದೇ ಎಷ್ಟೊತ್ತಾಗ್ಬಿಡುತ್ತೆ ಅಂತಂದ್ಬಿಟ್ಟು ಕಳ್ಸೋಕ್ಕೆ ಅದಕ್ಕೆ ಎಲ್ಲನೂ. ಸೊ ಇದನ್ನೆಲ್ಲ ಇವಾಗ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಒಂದು ಕಡೆ ಎಲ್ಲ ಇಟ್ಬಿಟ್ರೆ ಬೇಗ ಕೈಗೆ ಸಿಗುತ್ತೆ ಎಲ್ಲ. ಬೆಳಗ್ಗೆ ಎಣ್ಣೆ ಹಾಕ್ಬಿಟ್ಟು ಈಗಾಗಿ ದೀಪ ಹಚ್ಬಿಡ್ಬೋದು. ಸೊ ನೆಕ್ಸ್ಟು ಅಲ್ಲಿ ನಾನು ಸ್ವಲ್ಪ ಹೂವು ಎಲ್ಲ ಕಟ್ಟಿಟ್ಟಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಇಡಬೇಕು ಐಟಮ್ಸ್ ಎಲ್ಲ. ಇನ್ನು ಟೈಮ್ ಈಗ ಕರೆಕ್ಟ್ 1 ಗಂಟೆ ಆಗ್ತಾ ಬಂತು. ಸೊ ಅವಾಗಿಂದ ಮಾಡಿದ್ರೂ ಇಷ್ಟಿಷ್ಟೇ ಆಗ್ತಾಯಿದೆ, ಜೋಡಿಸ್ಬೇಕು ಇನ್ನು. ಸೊ ಅದಕ್ಕೆ ನನ್ನ ಫೇವ್ರೇಟ್ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟಾಗಿದೆ ಟೈಮ್. ನಾನು ಮಲಗೋಷ್ಟೊತ್ತಿಗೆ ನೈಟ್ 2 ಗಂಟೆ ಆಗಿತ್ತು. ಬೆಳಗ್ಗೆ ಮತ್ತೆ 4:30 ಎದ್ಬಿಟ್ಟು ಹೊರಗಡೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ. ಏನಂದ್ರೂ ಟೈಮ್ ಬೇಗ ಹೋಗ್ತಾನೆ ಇರುತ್ತೆ. ಆದ್ರೂ ಅಲ್ಲಿಗೆ 5:30ನೇ ಆಗೋಯಿತು. ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಇಷ್ಟ, ಬಟ್ ಹೊರಗಡೆ ಜಾಗ ತುಂಬ ಕಮ್ಮಿ ಇದೆ. ಯಾಕಂದರೆ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಷ್ಟಿಷ್ಟೇ ಸ್ಪೇಸಲ್ಲಿ ಹಾಕಬೇಕು. ಯಾಕಂದರೆ ಅವರು ಪಕ್ಕದ ಮನೆಯವರು ಹಾಕ್ತಾ ಇರ್ತಾರಲ್ಲ, ಹಾಗಾಗಿ ಸೊ ಎಷ್ಟಾಗುತ್ತೋ ಅಷ್ಟು ಚಿಕ್ಕದು ಹಾಕಿದ್ದೀನಿ. ಸೊ ಸ್ನಾನ ಮಾಡಿಕೊಂಡು ಕಳಸದೊಳಗೆ ಹಾಕೋಕ್ಕೆ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. 3 ಏಲಕ್ಕಿ, 3 ಲವಂಗ, 1 ಉತ್ತುತ್ತಿ, 3 ದ್ರಾಕ್ಷಿ, ಗೋಡಂಬಿ, ಆಮೇಲೆ ಕವಡೆ, ಅರಿಶಿನ ಕುಂಕುಮ, ಕಾಯಿನು, ಬಾದಾಮಿ, ಅಡಿಕೆ ಚೂರು, ಸೊ ತಾವರೆ ಹೂವಿನ ಬೀಜ ಅಥವಾ ಕಮಲದ ಬೀಜ, ಗೋಮತಿ ಚಕ್ರ ಅಂತ ಹೇಳ್ತಾರೆ, ಕವಡೆ ಮತ್ತು ಕಾಯಿನು, ಕೆಂಪು ಹೂವು, ಇದಿಷ್ಟು ಆ ಕಳಸದಲ್ಲಿ ಹಾಕೋದು. ನೀರು ಹಾಕಿಬಿಟ್ಟು ಫಸ್ಟು ಕಳಿಸ್ತಾ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಾವು ಅದಕ್ಕೆ ಕಂಕಣ ಕಟ್ಕೊಂಡು ಅದಾದಮೇಲೆ ಮಾಂಗಲ್ಯ ಹಾಕಿಬಿಟ್ಟು ಅರ್ಶಿನ ಕೊಂಬು ಹಾಕಿದ್ದೆ ನಾನು. ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ನಾನು ನೀರು ಹಾಕಿ ಅದಾದಮೇಲೆ ಅದೆಲ್ಲ ವಸ್ತುಗಳನ್ನು ಅದರಲ್ಲಿ ಹಾಕಿದೆ ನಾನು. ಸೊ ಮುಂಚೆ ನಾವು ಜಸ್ಟ್ ಏನು ಮಾಡ್ತಿದ್ವಿ ಅಂದರೆ ಅರ್ಶಿನ ಕುಂಕುಮ ಹಾಕಿಬಿಡ್ತಿದ್ವಿ, ಒಂದು ಕಾಯಿನ್ ಹಾಕ್ತಿದ್ವಿ ಅಥವಾ ಬೆಳ್ಳಿದು ಏನಾದ್ರು ಚೂರು ಹಾಕ್ತಿದ್ವಿ. ಬಟ್ ಇವಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ನೋಡಿ ಅದು ಹಾಕಿದರೆ ಒಳ್ಳೆಯದಾಗುತ್ತೆ, ಇದು ಹಾಕಿದರೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಏನೋ ಒಳ್ಳೆಯದಾಗುತ್ತಲ್ಲ ಅಂತಂದ್ಬಿಟ್ಟು ನಾವು ಟ್ರೈ ಮಾಡ್ತಾಯಿರ್ತೀವಿ. ನೋಡೋಣ ಈ ಸಾರಿ ಇಷ್ಟು ಮಾಡಿದ್ದೀನಿ, ಮುಂದಿನ ಸಾರಿ ಇನ್ನೂ ಚೆನ್ನಾಗಾದರೆ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಹಿಂದಿನ ದಿನವೇ ಸ್ನಾನ ಮಾಡಿ ಆ ಕಳಸಕ್ಕೆ ಕಾಯಿನ ನಾನು ರೆಡಿ ಮಾಡ್ಕೊಂಡಿದ್ದೆ ನೀಟಾಗಿ. ನಂತರ ಮುಖ ಇರಲಿಲ್ಲ, ಹಾಗಾಗಿ ನಾನು ಆ ತೆಂಗಿನಕಾಯಿಗೆ ಕಮಲನ ಡ್ರಾ ಮಾಡಿದ್ದೆ ಕುಂಕುಮದಿಂದ. ಅದಾದಮೇಲೆ ಫಸ್ಟು ನಾನು ಎಲ್ಲ ಅಲಂಕಾರ ಮುಗಿಸ್ಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಯಾಕಂದರೆ ದೀಪ ಹಚ್ಚಿದ್ರೆ ನಾವು ಅಲ್ಲಿ ಹೂ ಮುಡಿಸ್ಬೇಕಾದ್ರೆ ಅವಾಗೆಲ್ಲ ತಾಗುತ್ತೆ ಅಂತ ಅಂದ್ಬಿಟ್ಟೆ ಫಸ್ಟ್ ನಾನು ಎಲ್ಲ ಹೂವಿನ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಇನ್ನೂ ನಾನು ಮಾಡಿಲ್ಲ. ಫಸ್ಟ್ ಇದೆಲ್ಲ ಹಾಕ್ಕೊಂಡ್ಬಿಟ್ರೆ ನಂಗೆ ಈಸಿ ಆಗುತ್ತೆ, ಅರ್ಧ ಕೆಲಸ ಮುಗಿಯುತ್ತೆ ಅಂತಂದ್ಬಿಟ್ಟು ನಾನು ಎಲ್ಲ ಅಲಂಕಾರನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ನಾನು ಲಕ್ಷ್ಮಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಾವು ನೈಟ್ ಏನೇ ಪ್ರಿಪ್ರೇಷನ್ ಮಾಡಿಕೊಂಡ್ರು, ಎಷ್ಟೊತ್ತೆದ್ದು ಪ್ರಿಪ್ರೇಷನ್ ಮಾಡಿಕೊಂಡ್ರು ಬೆಳಿಗ್ಗೆ ಏನಂದ್ರೂ ಲೇಟ್ ಆಗಿಬಿಡುತ್ತೆ. ಮನೇಲಿ ವೀರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಮುಗಿತೆ, ಬಟ್ ಅವರು ಹೆಲ್ಪ್ ಮಾಡಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ. ಎಷ್ಟಾಗ್ತೀವೋ ಗೊತ್ತಿಲ್ಲ, ಈ ಗೆಜ್ಜೆ ವಸ್ತ್ರ ಹಾಕಿದರೆ ಲಕ್ಷ್ಮೀ ಪ್ರಿಯ ಅಂತ ಹೇಳ್ತಾರೆ, ಹಾಗಾಗಿ ನನಗೆ ಅದೇನೋ ಗೊತ್ತಿಲ್ಲ, ದೇವರಿಗಾಗಲಿ ಅಥವಾ ನಾನೇ ಆಗಲಿ ತುಂಬ ಡೀಸೆಂಟಾಗಿ ಅಲಂಕಾರ ಮಾಡ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬ ಹೂವೆಲ್ಲ ಹಾಕಿ ಫುಲ್ ಜಾತ್ರೆ ಮಾಡೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲಾಗಿ ನಾನು ಲಕ್ಷ್ಮಿಗೆ ಅಲಂಕಾರ ಮಾಡ್ತೀನಿ. ನಾನು ಮಾಡೋ ಅಲಂಕಾರ ನನಗೆ ತುಂಬ ಇಷ್ಟ ಆಯಿತು. ನೀಟಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಅನ್ನ ಮೊಸರು, ಅನ್ನ ಬೆಲ್ಲ ಮತ್ತು ಅನ್ನ ಹಾಲು ಸಕ್ಕರೆ ಫಸ್ಟ್ ನೈವೇದ್ಯ ಮಾಡಿಬಿಡ್ತೀನಿ ನಾನು. ಆಮೇಲೆ ಬೇರೆಯನ್ನ ನೈವೇದ್ಯ ಮಾಡ್ಕೊತೀನಿ ಸ್ವೀಟ್ನ. ಈಗ ಇದು ರೆಡಿಯಾಗಿ ಬನ್ನಿ ಅಂದರೆ 8 ಗಂಟೆಗೆ ಬಂದರು. ನನ್ನ ಪೂಜೆ ನಾನು ಮಾಡಿದೆ. ಇದು ಕಂಪ್ಲೀಟ್ ಪೂಜೆ ಆಗಿದ್ಮೇಲೆ ನಾನು ತೆಗ್ದಿರೋಂಥ ವೀಡಿಯೋ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಅಂತರೂ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜಾಸ್ತಿ ಅಲಂಕಾರ ಇಲ್ಲ, ಒಡವೆ ಇಲ್ಲ, ಏನಿಲ್ಲ, ಆದ್ರೂ ಜಸ್ಟ್ ಆದಷ್ಟು ಸಿಂಪಲ್ಲಾಗಿ ಇರೋದ್ರಲ್ಲೇ ಮಾಡಿರೋವಂಥದ್ದು. 5 ಥರದ ಅನ್ನ ಮಾಡಿದ್ದೆ ಮತ್ತು ಒಂದು ಸ್ವೀಟ್ ಮಾಡಿದ್ದೆ, ಸಜ್ಕ ಮಾಡಿದ್ದೆ. ಸೊ ಲಕ್ಷ್ಮಿಗೆ ಅದೇ ಪ್ರಿಯ ಅಂತ ಅಂದ್ಬಿಟ್ಟು. ಹಾಗಾಗಿ ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಇಷ್ಟ ಆದರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನದೇ ದೃಷ್ಟಿ ತಾಗ್ತಾಯಿತ್ತು ಲಕ್ಷ್ಮಿಗೆ, ಅದಕ್ಕೆ ನಾನೊಂದು ದೃಷ್ಟಿನೂ ತೆಗೆದುಬಿಟ್ಟೆ. ಬ್ಯಾಕ್ಗ್ರೌಂಡಲ್ಲಿ ಕರ್ಟನ್ ಅಂತೂ ತುಂಬ ಚೆನ್ನಾಗಿತ್ತು, 3D ಕರ್ಟನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಳ್ಳೆ ಗರ್ಭಗುಡಿಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ ಅನ್ನೋ ಫೀಲ್ ಇತ್ತು ನಮಗಂತೂ. ಸೊ ವೀಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ನಂಗೆ ಗೊತ್ತಾಗ್ತಿಲ್ಲ, ಬಟ್ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಎದುರುಗಡೆ ಇರೋ ಮನೆಯಲ್ಲಿ ನಾನು ಅರ್ಶಿನ ಕುಂಕುಮ ತೊಗೊಳಕ್ಕೆ ಹೋದೆ. ಅವ್ರ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಮಾಡಿದರು. ಅವ್ರ ಮನೆಯಲ್ಲೂ ಅಷ್ಟೇ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಲಕ್ಷ್ಮಿಗೆಲ್ಲ. ಸೊ ಅವರು ನಮಗೆ ಅರ್ಶಿನ ಕುಂಕುಮ ಕೊಟ್ಟರು. ಸಂಜೆ ಆಗಲ್ಲ ಅಂದ್ಬಿಟ್ಟು ಅವ್ರು ಬೆಳಿಗ್ಗೆನೇ ಕೊಟ್ಟರು. ನಾನು ಸಂಜೆ ಕೊಡೋಣ ಅಂತ ಅಂದ್ಕೊಂಡೆ. ಸಂಜೆ ಮತ್ತೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ನಾನು ರೆಡಿಯಾಗಿ ಲಕ್ಷ್ಮಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸಂಜೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡು. ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಥರ ವಿಂಟೇಜ್ ಲುಕ್ ಅಂದರೆ ಸಖತ್ ಇಷ್ಟ ಆಗುತ್ತೆ ನನಗೆ. ಸೊ ಹಬ್ಬಗಳಲ್ಲಿ ಈ ಥರ ರೆಡಿಯಾಗೋದಂದರೆ ಇಷ್ಟ. ಗೈಸ್, ನಾವು ಯಾರನ್ನ ಬರಬೇಡಿ ಅಂತೀವಿ, ಅವರು ನಾನು ಬಂದೇ ಬರ್ತೀನಿ ಅಂತ ಬರ್ತಾರೆ. ಯಾರು ಅಂದರೆ ಪಿಂಪಲ್ ಬೇಯ್ದಿದ್ದ ಟೈಮಾಗೆ ಬರೋದು. ಆ್ಯಂಡ್ ಅರ್ಜೆಂಟಲ್ಲಿ ಇದು ಮೆಹಂದಿ ಹಾಕಿದ್ದು, ಇದು ಪೆನ್ನಿಂದ ಬರ್ಕೊಂಡಿದ್ದು ಹಂಗೆ ಇದೆ. ಇವು 2 ಪಿಂಪಲ್ಸ್ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ, ಅವು ಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದಾವೆ ಅಷ್ಟೇ. ಆ್ಯಂಡ್ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾಳೆ, ಯಾವ ರೀತಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ನೀವು ನನಗೆ ಹೇಳಿ. ಚೆನ್ನಾಗಿದೆನಾ ಚೆನ್ನಾಗಿಲ್ವಾ ಅಂತಂದ್ಬಿಟ್ಟು. ಸೊ ನಾನು ಒಬ್ಬಳೇ ಮಾಡಿದ್ದೀನಿ. ನೈಟು 2 ಗಂಟೆವರೆಗೂ ಎದ್ದು ಎಲ್ಲ ಮಾಡಿ ಯಾವ ಚೆನ್ನಾಗಿದೆ ಅಂದ್ಕೊತೀನಿ. ನನ್ನದೇ ದೃಷ್ಟಿ ಆಗಿಬಿಟ್ಟಿದೆ ನಮ್ಮನೆ ಲಕ್ಷ್ಮಿಗೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ನಾನೇ ದೃಷ್ಟಿ ತೆಗೆದುಬಿಟ್ಟೆ. ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕೆಳಗಡೆ ಮನೆಯವರು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕುಂಕುಮ ಕರಿಬೇಕು, ಅವ್ರನ್ನ ಹೋಗಿ ಬೇಗ ಕರೆದು ಬಂದುಬಿಡ್ತೀನಿ. ಸೊ ಅದೊಂದು ಕೆಲಸ ಮುಗಿಸ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಈಗ ಸಂಜೆ ಟೈಮಲ್ಲಿ 6:30 ಆಗ್ತಾ ಬಂದಿದೆ ಈಗ. ಗೈಸ್, ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆ್ಯಂಡ್ ನಿಮ್ಮನೇಲಿ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಅಂತೂ ಒಂದು 2-3 ತಿಂಗಳಿಂದನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಸ್ಯಾರಿ ತೊಗೋಬೇಕು ಅಂತ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.